ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಬಿ.ಕಾಮ್ ಹಾಗೆ BBA ನಿಮಗೆ ಇದರ ರಿಲೇಟೆಡ್ ಆಗಿ ಡಿಪಾರ್ಟ್ಮೆಂಟಲ್ ಅಕೌಂಟ್ ಈ ಒಂದು ಚಾಪ್ಟರ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾನ್ಸೆಪ್ಟ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇನ್ನು ನೆಕ್ಸ್ಟ್ ಎಲ್ಲಾ ಕ್ಲಾಸಸ್ ಕೂಡ ಈ ಚಾಪ್ಟರ್ ಮುಗಿಯೋವರೆಗೂ ಕೂಡ ಇದರ ರಿಲೇಟೆಡ್ ನಿಮಗೆ ಬರುತ್ತೆ. ಸಪರೇಟ್ ಆಗಿ ನಿಮಗೆ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಆಗಿದೆ. ಇದಕ್ಕೂ ಮುಂಚೆ ನಾವು ಬ್ರಾಂಚ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಂಡಿದೀವಿ. ಐರ್ ಪರ್ಚೇಸ್ ಆಗಿರ್ಬೋದು ಸಿಸ್ಟಮ್, ಅದೇ ರೀತಿ ಕನ್ಸೈನ್ಮೆಂಟ್ ಅಕೌಂಟ್ ಬಗ್ಗೆ ತಿಳ್ಕೊಂಡಿದೀವಿ, ರಾಯಲ್ಟಿ ಅಕೌಂಟ್ ಬಗ್ಗೆ ತಿಳ್ಕೊಂಡಿದೀವಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ರೆ ನೀವು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ, ಈ ಎಲ್ಲಾ ಕಾನ್ಸೆಪ್ಟ್ ಗಳ ಬಗ್ಗೆ ಕೂಡ ನಿಮಗೆ ಕ್ಲಾಸಸ್ ವಿಡಿಯೋ ಸಿಗುತ್ತೆ. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ ಇವತ್ತು ನಾವು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂದ್ರೆ ಏನು, ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ಸೊ XYZ ಸೂಪರ್ ಬಜಾರ್, ಇಲ್ಲಿ ಯಾವುದೋ ಒಂದು ಸೂಪರ್ ಬಜಾರ್ ತಗೊಂಡಿದೀವಿ. ಈಗ ಯಾವುದೋ ಒಂದು ಸೂಪರ್ ಬಜಾರ್ಗೆ ಹೋಗಿದೀವಿ ನಾವು ಅಂತ ಅನ್ಕೊಳ್ಳೋಣ. ಇಲ್ಲ ಒಂದು ಡಿಮಾರ್ಟ್ ಆಗಿರ್ಬೋದು, ಇಲ್ಲ ಒಂದು ಡಿಮಾರ್ಟ್ಗೆ ವಿಸಿಟ್ ಮಾಡಿದೀವಿ. ಅಲ್ಲಿ ಎಲ್ಲಾ ಕೆಟಗರಿ ವಸ್ತುಗಳು ಕೂಡ ನಮಗೆ ಸಿಗುತ್ತೆ. ಅಂದ್ರೆ ಗಾರ್ಮೆಂಟ್ಸ್, ಬಟ್ಟೆಗಳಾಗಿರ್ಬೋದು, ಸ್ಟೇಷನರಿ, ಪೆನ್ನು, ಬುಕ್ಸ್, ಹಾಗೆ ಎರೇಸರ್, ಶಾರ್ಪ್ನರ್, ಅಂದ್ರೆ ಈ ರೀತಿ ಚಿಕ್ಕ ಚಿಕ್ಕ ವಸ್ತುಗಳು, ಸ್ಟೇಷನರೀಸ್ ಆಗಿರ್ಬೋದು, ಕಿಚನ್ ಐಟಮ್, ಪಾತ್ರೆಗಳಾಗಿರ್ಬೋದು, ಹಾಗೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಆಗಿರ್ಬೋದು, ರೇಷನ್ ಐಟಮ್ಸ್ ಆಗಿರ್ಬೋದು. ಸೊ ಎಲ್ಲಾ ತರದ್ದು ಕೂಡ ನಮ್ಗೆ ಅಲ್ಲಿ ಕಾಣುತ್ತೆ ಒಂದು ಸೂಪರ್ ಬಜಾರ್ ಅಲ್ಲಿ ಅಥವಾ ಒಂದು ಡಿಮಾರ್ಟ್ ಅಲ್ಲಿ. ಈಗ ನಮ್ಗೆ ಎಲ್ಲಾ ವಸ್ತುಗಳು ಸಿಗುತ್ತೆ, ರೈಟ್? ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ಗೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ, ಈಗ ಗಾರ್ಮೆಂಟ್ಸ್ ಬಟ್ಟೆಗಳು ಕೂಡ ಇದೆ, ಅದರೊಳಗಡೆ ಸ್ಟೇಷನರೀಸ್ ಇದೆ, ಕಿಚನ್ ಐಟಮ್ಸ್ ಇದೆ, ಸ್ಲಿಪ್ಪರ್ಸ್ ಇದೆ, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇದೆ, ರೇಷನ್ ಐಟಮ್ಸ್ ಇದೆ. ಅವರು ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡುವಾಗ ಯಾವ ಒಂದು ಸೆಕ್ಷನ್ ಇಂದ, ಯಾವ ಒಂದು ಡಿಪಾರ್ಟ್ಮೆಂಟ್ ಇಂದ ಪ್ರಾಫಿಟ್ ಬರ್ತಾ ಇದೆ, ಇಲ್ಲ ಲಾಸ್ ಆಗ್ತಾ ಇದೆ, ಯಾವ್ದ್ರಿಂದ ಐ ಪ್ರಾಫಿಟ್ ಇದೆ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೋಸ್ಕರ ನಮಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಬೇಕಾಗುತ್ತೆ. ಸೊ ನಮಗೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಏನಕ್ಕೆ ಬೇಕು? ಟು ಫೈಂಡ್ ಔಟ್ ದ ಪ್ರಾಫಿಟ್ ಅಂಡ್ ಲಾಸ್ ಈಚ್ ಡಿಪಾರ್ಟ್ಮೆಂಟ್ ಆರ್ ಸೆಕ್ಷನ್. ಈಗ ಸಪರೇಟ್ ಆಗಿ ನಾವು XYZ ಸೂಪರ್ ಬಜಾರ್ದು ಪ್ರಾಫಿಟ್ ಅಥವಾ ಲಾಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೂ ಮುಂಚೆ ನಮ್ಗೆ ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಪ್ರಾಫಿಟ್ ಆಗಿದೆ, ಇದರಿಂದ ಪ್ರಾಫಿಟ್ ಎಷ್ಟು, ಇದರಿಂದ ಪ್ರಾಫಿಟ್ ಎಷ್ಟು, ಅಥವಾ ಲಾಸ್ ಆಗಿದ್ಯಾ, ಏನಾಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಈಚ್ ಡಿಪಾರ್ಟ್ಮೆಂಟ್ ಆರ್ ಸೆಕ್ಷನ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಮಗೆ ಬೇಕು, ಪ್ರಾಫಿಟ್ ಅಥವಾ ಲಾಸ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಫಾರ್ಮಾ ಏನಿರುತ್ತೆ, ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಫಾರ್ಮೆಟ್ ಆಫ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ, ಇದು ನಾವು ಫಸ್ಟ್ PUC ಮಾಡಿ ನೋಡಿರ್ತೀವಿ, ಸೆಕೆಂಡ್ PUC ಕೂಡ ನೋಡಿರ್ತೀವಿ, ಇದ್ರ ಬಗ್ಗೆ ಕಲ್ತಿರ್ತೀವಿ, ರೈಟ್? ಸೊ ಸೇಮ್ ಮೆಥಡ್ ಇರುತ್ತೆ, ಆದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಕಾಲಮ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಫಾರ್ಮೆಟ್ ಆಫ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್: ಪರ್ಟಿಕ್ಯುಲರ್, ಡಿಪಾರ್ಟ್ಮೆಂಟ್ 1, ಡಿಪಾರ್ಟ್ಮೆಂಟ್ 2, ಟೋಟಲ್, ಎರಡು ಡಿಪಾರ್ಟ್ಮೆಂಟ್ ಸೇರಿ ಪರ್ಟಿಕ್ಯುಲರ್, ಡಿಪಾರ್ಟ್ಮೆಂಟ್ 1, ಡಿಪಾರ್ಟ್ಮೆಂಟ್ 2, ಟೋಟಲ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಸೊ ನಾವೀಗ ಸೇಮ್ ಮೆಥಡ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಮಾಡ್ತಾ ಇದ್ವಿ ಅಂತ, ಓಕೆ? ಹಾಗೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಫಸ್ಟ್ ನಾವೇನ್ ಮಾಡ್ತೀವಿ, ಫಸ್ಟ್ ಓಪನಿಂಗ್ ಸ್ಟಾಕ್ ಅನ್ನ ಎಂಟ್ರಿ ಮಾಡ್ಕೊಳ್ತೀವಿ. ಹಾಗೇನೆ ಏನೇನೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೆಲ್ಲ ಈ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೋಬೇಕು. ಹಾಗೆ ಡೈರೆಕ್ಟ್ ಇನ್ಕಮ್ ಇದ್ರೆ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಏನೇನೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ? ಪರ್ಚೇಸ್, ಈಗ ನಾವು ಒಂದು ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಪರ್ಚೇಸ್, ಏನಾದ್ರೂ ಪರ್ಚೇಸ್ ರಿಟರ್ನ್ ಇದ್ರೆ ಅದನ್ನು ಕೂಡ ಲಿಸ್ಟ್ ಮಾಡ್ಬಿಟ್ಟು ಹಾಕೊಳ್ತೀವಿ. ಕ್ಯಾರೇಜ್ ಇನ್ವಾರ್ಡ್ಸ್, ಕ್ಯಾರೇಜ್ ಇನ್ವಾರ್ಡ್ಸ್ ಇದ್ರೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಸೊ ಅದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಕ್ಯಾರೇಜ್ ಔಟ್ವಾರ್ಡ್ಸ್ ಇದ್ರೆ ನಾವು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಳ್ತೀವಿ, ಇಲ್ಲಿ ಕೆಳಗಡೆ ತಗೊಳ್ತೀವಿ. ಹಾಗೆ ವೇಜಸ್, ಏನಾದ್ರೂ ವೇಜಸ್ ಇದ್ರೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಟ್ರೇಡಿಂಗ್ ಅಕೌಂಟ್ ಅಲ್ಲೇ ತಗೊಂಡಿರ್ತೀವಿ. ಓಕೆ, ಫಸ್ಟ್ ಓಪನಿಂಗ್ ಸ್ಟಾಕು, ಪರ್ಚೇಸ್ ರಿಟರ್ನ್ ಇದ್ರೆ ಲೆಸ್ ಮಾಡಿ ತಗೊಳ್ತೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೊಳ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಸೇಲ್ಸ್, ನಾವೀಗ ಸೇಲ್ ಮಾಡಿದೀವಿ, ಎಷ್ಟು ಸೇಲ್ ಮಾಡಿದೀವಿ, ಸೇಲ್ಸ್ ರಿಟರ್ನ್ ಆಗಿದ್ರೆ ಲೆಸ್ ಮಾಡಿ ತಗೊಳ್ತೀವಿ. ಹಾಗೇನೆ ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಇಲ್ಲಿ ನಾವು ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ಳೋದು, ನೆನ್ಪಿಟ್ಕೋಬೇಕು. ಸೊ ಇದಿಷ್ಟು ಆದ್ಮೇಲೆ ನಾವು ಟೋಟಲ್ ಮಾಡ್ತೀವಿ. ಯಾವ ಸೈಡ್ ಟೋಟಲ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಟೋಟಲ್ ಏನಾದ್ರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಮ್ಗೆ ಏನಾಗಿರುತ್ತೆ, ಇನ್ಕಮ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಅಂತ ಅಳ್ಕೊಳ್ಳೋಣ. ಎರಡು ಸೈಡ್ ನಾವೀಗ ಕ್ರೆಡಿಟ್ ಸೈಡ್ ಟೋಟಲ್ ಹಾಕ್ತೀನಿ. ಅದಾದ್ಮೇಲೆ ಈ ಟೋಟಲ್ ಇಂದ ಈ ಎಲ್ಲಾ ಐಟಮ್ಸ್ ನ ಲೆಸ್ ಮಾಡಿದಾಗ ನಮ್ಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಓಕೆ,
ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಆದ್ರೆ ನಮ್ಗೆ ಪ್ರಾಫಿಟ್ ಸಿಗುತ್ತೆ, ಹೌದಲ್ವಾ? ಇನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾತ್ರ ಲೆಸ್ ಮಾಡಿರೋದು, ಹಾಗಾಗಿ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ. ಇನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೆಸ್ ಮಾಡೋದು ಪೆಂಡಿಂಗ್ ಇದೆ. ಸೊ ಈಗ ಅದಾದ್ಮೇಲೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ತು. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಎಕ್ಸ್ ಅಂದ್ರೆ ಸಮಥಿಂಗ್ ಅಮೌಂಟ್ ಬಂದಿರುತ್ತೆ. ಅದಾದ್ಮೇಲೆ ನಾವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್, ಏನ್ ಅಮೌಂಟ್ ಇತ್ತು ಅದನ್ನ ಆಸ್ ಇಟ್ ಈಸ್ ಇಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ಹಾಕೊಳ್ಳೋಣ. ಈಗ ಯಾವುದೋ ಒಂದು ಸೂಪರ್ ಬಜಾರ್ ಮಾಡ್ತಾ ಇದೀವಿ ಅಥವಾ ಒಂದು ಡಿಮಾರ್ಟ್ ನಡೆಸ್ತಾ ಇದಾರೆ, ಇಲ್ಲ ಒಂದು ಸೂಪರ್ ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ವರ್ಕ್ ಮಾಡೋ ಒಂದು ವರ್ಕರ್ಸ್ಗೆಲ್ಲ ಏನು ಎಂಪ್ಲಾಯೀಸ್ಗೆಲ್ಲ ಸ್ಯಾಲರಿ ಕೊಡಬೇಕು. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಸ್ಯಾಲರೀಸ್. ಆ ಒಂದು ಬಿಲ್ಡಿಂಗ್ ಏನಾದ್ರೂ ನಾವು ರೆಂಟ್ ಪರ್ಪಸ್ಗೆ ತಗೊಂಡಿದ್ರೆ ರೆಂಟ್ ಅನ್ನ ಕಟ್ಟಬೇಕಾಗತ್ತೆ. ಸೊ ಟು ರೆಂಟ್. ಹಾಗೇನೆ ಏನಾದ್ರೂ ರಿಪೇರ್ಸ್ ಇದ್ರೆ ನಾವು ಅದನ್ನ ರಿಪೇರಿ ಮಾಡಿಸ್ಬೇಕಾಗತ್ತೆ, ರಿಪೇರ್ಸ್ ಆಗಿರ್ಬೋದು. ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ ನಾವು ಪೇ ಮಾಡಬೇಕಾಗತ್ತೆ, ಎಲೆಕ್ಟ್ರಿಕ್ ಚಾರ್ಜಸ್ ಆಗಿರ್ಬೋದು. ಹಾಗೆ ಡೆಪ್ರಿಸಿಯೇಷನ್, ಅಲ್ಲಿರೋ ಮೆಷಿನರಿ ಮೇಲಾಗಿರ್ಬೋದು, ಬಿಲ್ಡಿಂಗ್ ಮೇಲಾಗಿರ್ಬೋದು, ಫರ್ನಿಚರ್ಸ್ ಮೇಲಾಗಿರ್ಬೋದು. ಡೆಪ್ರಿಸಿಯೇಷನ್ ಲೆಸ್ ಮಾಡ್ತಾ ಇದೀವಿ ಅಂದ್ರೆ ಅದು ಕೂಡ ನಮ್ಗೆ ಏನಾಗಿರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈ ರೀತಿ ಇರೋ ಎಲ್ಲಾ ಎಕ್ಸ್ಪೆನ್ಸಸ್ ಕೂಡ ನಾವಿಲ್ಲಿ ತಗೊಳ್ತೀವಿ. ಸೊ ನಿಮ್ಗೆ ಫಾರ್ಮೇಟ್ ಇದಿಷ್ಟ ಆದ್ರೂ ನಿಮ್ಗೆ ಒಂದು ಐಡಿಯಾ ಇರ್ಬೇಕು. ಓಕೆ, ಈ ಕಡೆ ಹಾಗೆ ನಾವೇನಾದ್ರೂ ಒಂದು ಕಮಿಷನ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದನ್ನು ಇಲ್ಲೇ ತಗೊಳ್ತೀವಿ. ಕಮಿಷನ್ ನಮಗ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇನ್ಕಮ್ ಆಗುತ್ತೆ, ಅದನ್ನ ನಾವು ಈ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಸೊ ಇಲ್ಲಿ ಈ ಸೈಡ್ ಅಲ್ಲಿ ನಾವೇನಾದ್ರು ಇಂಡೈರೆಕ್ಟ್ ಇನ್ಕಮ್ಸ್ ಇದ್ರೆ ನಾವು ಈ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಕಮಿಷನ್ ರಿಸೀವ್ ಮಾಡ್ಕೊಂಡಿರೋದಾಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ ಮಾಡ್ಕೊಂಡಾಗಿರೋದು, ಈ ರೀತಿ. ಓಕೆ, ಅದಾದ್ಮೇಲೆ ಟೋಟಲ್ ಮಾಡ್ತೀವಿ. ಟೋಟಲ್ ಏನಾದ್ರೂ ಈ ಸೈಡ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಮ್ಗೆ ಇನ್ಕಮ್ ಬರುತ್ತೆ, ಪ್ರಾಫಿಟ್ ಬರುತ್ತೆ. ಇಲ್ಲಿ ಟು ನೆಟ್ ಪ್ರಾಫಿಟ್ ಅಂತ ಹಾಕ್ತಿವಿ. ಈ ಸೈಡ್ ಏನಾದ್ರು ನಮಗೆ ಟೋಟಲ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ನಮ್ಗೆ ಲಾಸ್ ಆಗಿರುತ್ತೆ, ಟು ನೆಟ್ ಲಾಸ್ ಅಂತ ಹಾಕ್ತಿವಿ. ಸಪರೇಟ್ ಆಗಿ ನಮ್ಗೆ ಯಾವ ಒಂದು ಬ್ರಾಂಚ್ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಎಷ್ಟು ಲಾಸ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ಫಾರ್ಮೆಟ್ ನ ಯೂಸ್ ಮಾಡಿ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ನಮ್ಗೆ ಟೋಟಲ್ ಪ್ರಾಫಿಟ್ ಗೊತ್ತಾದಂಗಾಗುತ್ತೆ, ಹಾಗೇನೆ ಯಾವ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಪ್ರಾಫಿಟ್ ಅಥವಾ ಎಷ್ಟು ಲಾಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟನ್ನೇ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್. ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಡಿಪಾರ್ಟ್ಮೆಂಟಲ್ ಅಕೌಂಟ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಪ್ರಾಬ್ಲಮ್ ನ ತಗೊಂಡು ಸಾಲ್ವ್ ಮಾಡೋಣ. ಈ ಬೇಸಿಕ್ ಥಿಯರಿ ಏನಿದೆ ಇದಿಷ್ಟು ಕೂಡ ನಿಮ್ಗೆ ಅರ್ಥ ಆಗಿದ್ರೆ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.